ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಿದಂಥ ಕೆಲವು ಉಪಯುಕ್ತ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಮಾಹಿತಿಯನ್ನು ನೋಡೋಣ. ಹಾಗಾದರೆ ನಮ್ಮ ಮೊದಲನೇ ಪ್ರಶ್ನೆ ನೋಡೋದಾದರೆ, ಸೋಲಾರ್ ಸೆಲ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಇದು ಫೋಟೋ ವೋಲ್ಟಾಯಿಕ್ ಪರಿಣಾಮದ ಮೇಲೆ ಈ ಸೋಲಾರ್ ಸೆಲ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಯಾವ ತತ್ವ ಅಂದರೆ ಫೋಟೋ ವೋಲ್ಟಾಯಿಕ್ ಪರಿಣಾಮ. ಮುಂದಿನ ಪ್ರಶ್ನೆ ನೋಡೋಣ. 1857ರ ಬಂಡಾಯವನ್ನು ಒಮ್ಮೆಗೆ ಹೇಳಲಾಗುವ ಹೆಸರೇನು? ಅಂದರೆ 1857ರ ದಂಗೆಯನ್ನು ಇತಿಹಾಸಕಾರರು ಏನೆಂದು ಕರೆದಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಈ ರೀತಿಯಾಗೂ ಕೇಳುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಪ್ರಥಮ ಸ್ವಾತಂತ್ರ್ಯ ಹೋರಾಟ ಎಂದು ಕರೆದಿದ್ದಾರೆ. ಅದೇ ರೀತಿಯಾಗಿ ಕೆಲವು ಸಿಪಾಯಿ ದಂಗೆ ಅಂತ ಕೂಡ ಕರೆದಿದ್ದಾರೆ ಇಂಗ್ಲೀಷ್ದವರು. ಮುಂದೆ ನೋಡೋಣ. ಮುಂದಿನ ಪ್ರಶ್ನೆ, ನರ್ಮದಾ ನದಿಯ ಉಗಮ ಸ್ಥಾನ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ನರ್ಮದಾ ನದಿಯ ಉಗಮ ಸ್ಥಾನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ಅಮರಕಂಟಕ. ಅಮರಕಂಟಕದಲ್ಲಿ ನರ್ಮದಾ ನದಿ ಉಗಮವಾಗುತ್ತದೆ. ಇಲ್ಲಿ ಅಮರಕಂಟಕದಲ್ಲಿ. ಅದೇ ರೀತಿಯಾಗಿ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ದೊಡ್ಡ ನದಿ ಯಾವುದಂದರೆ ಇದು ನರ್ಮದಾ ನದಿಯಾಗಿದೆ ನೋಡಿ. ಭಾರತ ದೇಶದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತಿ ದೊಡ್ಡ ನದಿ ಯಾವುದಂದರೆ ನರ್ಮದಾ ನದಿ ಆಗಿದೆ. ಅದೇ ರೀತಿಯಾಗಿ ಅರವಳಿ ಪರ್ವತ ಶ್ರೇಣಿ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ, ಅರವಳಿ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದಂದರೆ ಇದು ಗುರು ಶಿಖರ ಆಗಿದೆ ನೋಡಿ. ಗುರು ಶಿಖರ ಅರವಳಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವ ದೊಡ್ಡ ಶಿಖರವಾಗಿದೆ. ಅದೇ ರೀತಿಯಾಗಿ ಅರವಳಿ ಪರ್ವತ ಶ್ರೇಣಿಗಳು ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಾಗಿವೆ. ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ, ಸಂವಿಧಾನದ 42ನೇ ತಿದ್ದುಪಡಿಯು ಯಾವ ವಿಷಯಕ್ಕಾಗಿ ಪ್ರಸಿದ್ಧವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಸಂವಿಧಾನಕ್ಕೆ ಸಾಮಾಜಿಕತೆಯ ಮತ್ತು ಧರ್ಮ ನಿರಪೇಕ್ಷತೆಯ ಪದಗಳನ್ನು ಸೇರ್ಪಡೆ ಮಾಡಲಾಗಿದೆ. ಅದಕ್ಕೆ ಇದು 42ನೇ ತಿದ್ದುಪಡಿ ಸಂಬಂಧಿಸಿದೆ. ಯಾವಾಗಂದರೆ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡಿ ಸಾಮಾಜಿಕತೆ ಎಂಬ ಮತ್ತು ಧರ್ಮ ನಿರಪೇಕ್ಷತೆ ಎಂಬ ಪದಗಳನ್ನು ಸೇರ್ಪಡೆ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ, ಪೆನ್ಸಿಲಿನ್ ಅನ್ನು ಯಾರಿಂದ ಆವಿಷ್ಕೃತ ಮಾಡಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಪೆನ್ಸಿಲಿನನ್ನು ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಯಾರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನು ಮಾಡ್ತಾರೆ ಅಂದರೆ ಈ ಪೆನ್ಸಿಲಿನನ್ನು ಆವಿಷ್ಕಾರ ಮಾಡುತ್ತಾರೆ. ಅಲೆಕ್ಸಾಂಡರ್ ಫ್ಲೆಮಿಂಗ್. ಪೆನ್ಸಿಲಿನಲ್ಲಿ ಕಂಡುಬರೋದು ಯಾವುದಂದರೆ ಗ್ರಾಫೈಟ್ ನೋಡಿ. ಗ್ರಾಫೈಟ್ ಏನಂದರೆ ಈ ಪೆನ್ಸಿಲಲ್ಲಿ ಕಂಡು ಬರುತ್ತದೆ ಗ್ರಾಫೈಟ್. ಅದೇ ರೀತಿಯಾಗಿ ನ್ಯೂಟನ್ನ 3 ನಿಯಮಗಳಿದ್ದಾವೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಸುಪ್ರಸಿದ್ಧ ದಕ್ಷಿಣ ಅಮೆರಿಕದ ಅಮೆಜಾನ್ ಅರಣ್ಯವು ಏನೆಂದು ಕರೆಯಲ್ಪಡುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಅಮೆಜಾನ್ ಅರಣ್ಯವು ಏನೆಂದು ಕರೆಯಲ್ಪಡುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಪ್ರಪಂಚದ ಉಸಿರಾಟದ ಕೋಣೆ ಎಂದು ಕರೆಯಲಾಗುತ್ತದೆ. ಯಾವುದಕ್ಕೆ? ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ, ಅಮೆಜಾನ್ಗೆ. ಅಮೆಜಾನ್ ಅರಣ್ಯವು ಪ್ರಪಂಚದ ಉಸಿರಾಟದ ಕೋಣೆ ಎಂದು ಕರೆಯಲ್ಪಡುತ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಖಿಲ್ಜಿ ವಂಶದ ಪ್ರಖ್ಯಾತ ಅಧಿಪತಿಯಾದ ಅಲಾವುದ್ದೀನ್ ಖಿಲ್ಜಿ ಯಾವ ಯೋಜನೆಗಾಗಿ ಪ್ರಸಿದ್ಧಿ ಪಡೆದಿದ್ದನು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅಲಾವುದ್ದೀನ್ ಖಿಲ್ಜಿ ಅವರು ಯಾವ ಯೋಜನೆಗಾಗಿ ಪ್ರಸಿದ್ಧವನ್ನು ಪಡೆದಿದ್ದಂತ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಬೆಲೆ ನಿಯಂತ್ರಣದಲ್ಲಿ ಅಲಾವುದ್ದೀನ್ ಖಿಲ್ಜಿ ಆ ಯೋಜನೆಯಲ್ಲಿ ಪ್ರಸಿದ್ಧವನ್ನು ಪಡೆದಿದ್ದ. ಈ ಅಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ ಅಂದರೆ ದಾಗ್ ಮತ್ತು ಚಾರಾ ಎಂಬ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಏನು? ದಾಗ್ ಮತ್ತು ಚಾರಾ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂದರೆ ಅಲಾವುದ್ದೀನ್ ಖಿಲ್ಜಿ. ಮಾರುಕಟ್ಟೆ ನಿಯಂತ್ರಣಕ್ಕಾಗಿ, ಮಧ್ಯವರ್ತಿಗಳಿಗೆ ನಿಯಂತ್ರಣಕ್ಕಾಗಿ
ಈ ಅಲಾವುದ್ದೀನ್ ಖಿಲ್ಜಿ ದಾಗ್ ಮತ್ತು ಚರ ಎಂಬ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಮೂಲಭೂತ ಹಕ್ಕುಗಳು ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಸೇರಿವೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬರ್ತವೆ? ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಅಂದರೆ ಇದು ಆಪ್ಷನ್ಸ್ ಬಿ ನೋಡಿ, 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಕಂಡುಬರ್ತವೆ. ಅದೇ ರೀತಿಯಾಗಿ ಮೂಲಭೂತ ಕರ್ತವ್ಯಗಳು 4ನೇ ಭಾಗದಲ್ಲಿ ಕಂಡುಬರ್ತವೆ ನೋಡಿ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಚಂದ್ರಯಾನ 3 ಯಶಸ್ವಿಯಾಗಿ ಚಂದ್ರನ ಯಾವ ಭಾಗದಲ್ಲಿ ಇಳಿದಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಚಂದ್ರಯಾನ 3 ಮಾಡಿದಾಗ ಚಂದ್ರನ ಯಾವ ಭಾಗದಲ್ಲಿ ಇಳಿಯುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ದಕ್ಷಿಣ ಧ್ರುವದಲ್ಲಿ ಚಂದ್ರಯಾನ 3 ಇಳಿದಿದೆ. ಎಲ್ಲಿ ಇಳಿದಿದೆ? ದಕ್ಷಿಣ ಧ್ರುವದಲ್ಲಿ ಅಂತ ಹೇಳ್ತೀವಿ. ಈ ಚಂದ್ರಯಾನ 3 ಯಾವಾಗ ಉಡಾವಣೆ ಮಾಡಲಾಗಿದೆ ಅಂದರೆ ಜುಲೈ 14ನೇ ತಾರೀಕು ಉಡಾವಣೆಯನ್ನು ಮಾಡುತ್ತಾರೆ. ಜುಲೈ 14ನೇ ತಾರೀಕು ಇದನ್ನು ಉಡಾವಣೆ ಮಾಡಲಾಗುತ್ತದೆ 2024ರಲ್ಲಿ. ಇದು ಆಗಸ್ಟ್ ಏನು ಮಾಡ್ತದೆ ಅಂದರೆ 23ನೇ ತಾರೀಕು ಚಂದ್ರನಲ್ಲಿ ದಕ್ಷಿಣ ಧ್ರುವವನ್ನು ತಲುಪುತ್ತದೆ. ಆದ ಕಾರಣ ಪ್ರತಿ ವರ್ಷ 23ರಂದು ಯಾವ ದಿನಾಚರಣೆ ಮಾಡ್ತಾರಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ. ಆಗಸ್ಟ್ 23ನೇ ತಾರೀಕು ದಕ್ಷಿಣ ಧ್ರುವದಲ್ಲಿ ಇಳಿಯುತ್ತೆ. ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 23ರಂದು ಯಾವ ವರ್ಷವೊಂದು ಘೋಷಣೆಯನ್ನು ಮಾಡಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ಸಂವಿಧಾನದಲ್ಲಿ ಭಾರತವು ಧರ್ಮ ನಿರಪೇಕ್ಷ ರಾಷ್ಟ್ರ ಎಂಬುದು ಯಾವ ತಿದ್ದುಪಡಿಯಿಂದ ಸೇರಿಸಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 42ನೇ ತಿದ್ದುಪಡಿ. ಆಗಲೇ ನೋಡಿದ್ವಿ ಕ್ವಶನ್, ಇದು ಅದು ಸೇಮ್ ಆಗಿತ್ತು. ಆದರೆ 42ನೇ ತಿದ್ದುಪಡಿ ಅದಕ್ಕೆ ಸಂಬಂಧಿಸಿದಂತೆ ಕೇಳಿತ್ತು. ಈಗ ಧರ್ಮ ನಿರಪೇಕ್ಷ ರಾಷ್ಟ್ರ ಎಂಬುದು ಕೇಳಲಾಗಿದೆ ಮೇಲ್ಗಡೆ. ಇವು ಏನಪ್ಪ ಅಂತಂದರೆ ಇದು 42ನೇ ತಿದ್ದುಪಡಿಯ ಮೂಲಕ ಸೇರ್ಪಡೆಗೊಂಡುವ ಅಂಶಗಳಾಗಿವೆ ನೋಡಿ. ಮುಂದಿನ ಪ್ರಶ್ನೆ ನೋಡೋಣ. ಸೋಡಿಯಂ ಕ್ಲೋರೈಡ್ ಎಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಆಹಾರದ ಉಪ್ಪು ಅಂತ ಹೇಳ್ತೀವಿ. ಅದು ಉಪ್ಪು ಸೋಡಿಯಂ ಕ್ಲೋರೈಡ್ ಎಂದು ಕರೀತಾರೆ. ಇದಕ್ಕೆ ಸೂತ್ರ ಏನದಪ್ಪ ಅಂತಂದರೆ NaCl ಇದರ ಸೂತ್ರವಾಗಿದೆ ನೋಡಿ. ಸೋಡಿಯಂ ಕ್ಲೋರೈಡ್ನ ಸೂತ್ರ NaCl ಆಗಿದೆ ನೋಡಿ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಸ್ವಾತಂತ್ರ್ಯ ಚಲನೆಯಲ್ಲಿ ಸತ್ಯಾಗ್ರಹ ತತ್ವವನ್ನು ಯಾರು ಪರಿಚಯಿಸಿದರು ಅಂತಂದರೆ ಭಾರತ ದೇಶದಲ್ಲಿ ಸತ್ಯಾಗ್ರಹ ತತ್ವವನ್ನು ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ನಿಮಗೆಲ್ಲರಿಗೂ ಗೊತ್ತಿರೋವಾಗ ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ಭಾರತ ದೇಶದಲ್ಲಿ ಈ ಸತ್ಯಾಗ್ರಹ ತತ್ವವನ್ನು ಪರಿಚಯ ಮಾಡುತ್ತಾರೆ. ಯಾವ ಮೂಲಕ ಅಂದರೆ 1917ರಲ್ಲಿ ಇವರು ಸತ್ಯಾಗ್ರಹಕ್ಕೆ ಮೊದಲ ಪಾದವನ್ನು ಅರ್ಪಣೆ ಮಾಡುತ್ತಾರೆ ನೋಡಿ. ಮೊದಲ ಸತ್ಯಾಗ್ರಹ ಯಾವಾಗ ಮಾಡಿದರು? 1917ರಲ್ಲಿ. ಮುಂದಿನ ಪ್ರಶ್ನೆ ಹೋಗೋಣ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಲಾಗಿದೆ ನೋಡಿ. ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಸ್ಥೆ ಸ್ಥಾಪನೆ ಆಗುತ್ತದೆ. ಇದರ ಸಂಸ್ಥಾಪಕ ಯಾರಪ್ಪ ಅಂತಂದರೆ A.O. ಯೂಮಾ ಅವರು ಇದನ್ನು ಸಂಸ್ಥೆಯನ್ನು ಪ್ರಾರಂಭ ಮಾಡುತ್ತಾರೆ. ಮುಂದಿನ ಪ್ರಶ್ನೆ ಹೋಗೋಣ. ವಂದೇ ಮಾತರಂ ಎಂಬ ಹಾಡಿನ ರಚನೆಯ ಯಾರು ಮಾಡಿದರು? ವಂದೇ ಮಾತರಂ ಎಂಬುದನ್ನು ಹಾಡಿನ ರಚನೆಯನ್ನು ಮಾಡಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯರವರು ವಂದೇ ಮಾತರಂ ಎಂಬ ಹಾಡಿನ ರಚನೆಯನ್ನು ಮಾಡುತ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆಯನ್ನು ರಚನೆ ಮಾಡ್ತಾರೆ ನೋಡಿ. ಯಾರು? ರವೀಂದ್ರನಾಥ್ ಟ್ಯಾಗೋರ್ ಅವರು. ಮುಂದಿನ ಪ್ರಶ್ನೆ ಹೋಗೋಣ. ಮಾನವನ ದೇಹದ ದೀರ್ಘಾವಧಿಯ ಶಕ್ತಿ ಸಂಗ್ರಹಿಸುವ ಮೂಲ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಮಾನವನ ದೇಹದಲ್ಲಿ ಶಕ್ತಿ ಸಂಗ್ರಹಿಸುವ ಮೂಲ ಯಾವುದು? ಅತಿ ಹೆಚ್ಚು ಶಕ್ತಿಯನ್ನು ಸಂಗ್ರಹಣೆ ಮಾಡುವ
ಮೂಲ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಕೊಬ್ಬು. ಕೊಬ್ಬಿನಲ್ಲಿ ಮಾನವನ ಅತಿ ದೀರ್ಘವಾದ ಶಕ್ತಿಯನ್ನು ಹೊಂದಿರುವ ಮೂಲವಾಗಿದೆ ಅಲ್ಲಿ ಕೊಬ್ಬು. ಅದೇ ರೀತಿಯಾಗಿ ಕೊಬ್ಬು ಪ್ರಾಣಿಗಳಲ್ಲಿ ಎಲ್ಲಿ ಕಂಡುಬರ್ತದೆ ಅಂದರೆ ಅಡಿಪೋಸ್ ಅಂಗಾಂಶದಲ್ಲಿ ಕಂಡುಬರ್ತದೆ ನೋಡಿ. ಅಡಿಪೋಸ್ ಅಂಗಾಂಶದಲ್ಲಿ ಪ್ರಾಣಿಗಳಲ್ಲಿ ಕಂಡುಬರ್ತದೆ ಅದು ಕೊಬ್ಬು, ಅಡಿಪೋಸ್ ಅಂಗಾಂಶದಲ್ಲಿ. ಮುಂದೆ ನೋಡೋದಾದರೆ ಕೃತಕ ಉಪಗ್ರಹಗಳು ಯಾವ ವಲಯದಲ್ಲಿ ತಿರುಗುತ್ತವೆ ಅಂತಂದರೆ ಇದು ಭೂಮಿ ಅಂತ ತಿಳ್ಕೊಳ್ಳಿ. ಭೂಮಿಯ ಸುತ್ತ ಈ ಉಪಗ್ರಹಗಳು ಬಿಟ್ಟಿರ್ತಾರಲ್ಲ, ಈ ಉಪಗ್ರಹಗಳು ಯಾವ ವಲಯದಲ್ಲಿ ತಿರುಗುತ್ತವೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಎಕ್ಸೋಸ್ಪಿಯರ್ ನೋಡಿ, ಆಪ್ಷನ್ಸ್ ಡಿ ಎಕ್ಸೋಸ್ಪಿಯರ್. ಭೂಮಿಯಲ್ಲಿ ಕಂಡುಬರುವಂಥ ವಾತಾವರಣದ ಸ್ಪಿಯರ್ಗಳಲ್ಲಿ ಎಕ್ಸೋಸ್ಪಿಯರ್ನಲ್ಲಿ ಈ ಕೃತಕ ಉಪಗ್ರಹಗಳು ಕಂಡುಬರುತ್ತವೆ. ಅದೇ ರೀತಿಯಾಗಿ ಓಝೋನ್ ಯಾವ ವಲಯದಲ್ಲಿ ಕಂಡುಬರುತ್ತೆ ಅಂದ್ರೆ ಸ್ಟ್ರಾಟೋಸ್ಪಿಯರ್ನಲ್ಲಿ ಕಂಡುಬರುತ್ತದೆ. ವಿಮಾನ ಹಾರಾಟ ಕಂಡುಬರೋದು ಸ್ಟ್ರಾಟೋಸ್ಪಿಯರ್ನಲ್ಲಿ. ಟ್ರೋಪೋಸ್ಫಿಯರ್ ಅತ್ಯಂತ ತಳಭಾಗದಲ್ಲಿರುವ ಪದರ ಆಗಿದೆ ನೋಡಿ, ಯಾವುದು ಟ್ರೋಪೋಸ್ಫಿಯರ್. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಅಯೋನೋಸ್ಫಿಯರ್, ಕೊನೆಯದಾಗಿ ಎಕ್ಸೋಸ್ಫಿಯರ್ ಕಂಡುಬರುತ್ತದೆ. ಎಕ್ಸೋಸ್ಫಿಯರ್ದಲ್ಲಿ ಈ ಕೃತಕ ಉಪಗ್ರಹಗಳು ಕಂಡುಬರುತ್ತವೆ ನೋಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಹೊಸ ಸಂಸತ್ತಿನ ಕಟ್ಟಡವನ್ನು ಉದ್ಘಾಟಿಸಿದ ದಿನ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇತ್ತೀಚೆಗೆ ಭಾರತದ ಹೊಸ ಸಂಸತ್ತನ್ನು ನಿರ್ಮಾಣ ಮಾಡಲಾಯಿತು, ಅದನ್ನು ಉದ್ಘಾಟಿಸಿದ ದಿನ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 2023 ಮೇ 28ನೇ ತಾರೀಕಂದು ಹೊಸ ಸಂಸತ್ತಿನ ಕಟ್ಟಡವನ್ನು ಉದ್ಘಾಟಿಸಿದ ದಿನವಾಗಿದೆ, ಮೇ 28ನೇ ತಾರೀಕು. ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತದಲ್ಲಿ ಶಿಕ್ಷಣದ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಆಯಿತು ಅಂದರೆ RTE ಇದು ಜಾರಿಯಾದ ವರ್ಷ ಯಾವುದು ಭಾರತದಲ್ಲಿ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ಪ್ರಶ್ನೆ ನೋಡೋದಾದರೆ ಗಾಂಧೀಜಿಯವರ ಚಂಪಾರಣ್ಯ ಸತ್ಯಾಗ್ರಹ ಯಾವ ಉದ್ದೇಶಕ್ಕಾಗಿ ನಡೆಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಗಾಂಧೀಜಿಯವರ ಚಂಪಾರಣ್ಯ ಸತ್ಯಾಗ್ರಹವನ್ನು ಯಾವ ಉದ್ದೇಶಕ್ಕಾಗಿ ನಡೆಸಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ನೀಲಿ ಬೆಳೆಗಾರರ ಸಮಸ್ಯೆಗಾಗಿ 1917ರಲ್ಲಿ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನು ಆರಂಭ ಮಾಡುತ್ತಾರೆ. ಯಾರಿಗೋಸ್ಕರ? ನೀಲಿ ಬೆಳೆಗಾರರಿಗೋಸ್ಕರ. ಮುಂದೆ ನೋಡೋದಾದರೆ ದೇಹದ ಎಲೆಕ್ಟ್ರಾನಿಕ್ ಸಮತೋಲನವನ್ನು ನಿಯಂತ್ರಿಸುವ ಅವಶ್ಯಕ ಲವಣ ಯಾವುದಂತ ಕೇಳಲಾಗಿದೆ ನೋಡಿ. ಅಂದರೆ ದೇಹದ ಸಮತೋಲನವನ್ನು ನಿಯಂತ್ರಿಸಬೇಕಾದರೆ ಅವಶ್ಯಕವಾದ ಲವಣಾಂಶ ಯಾವುದಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸೋಡಿಯಂ ಸರಿಯಾದ ಉತ್ತರವಾಗಿದೆ. ಯಾಕಪ್ಪ ಅಂತಂದರೆ ಬಿ ಪಿ ಕಡಿಮೆ ಹೆಚ್ಚು ಯಾವುದಾವುದು ಸೋಡಿಯಂನಿಂದ. ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಹೇಳ್ತಿರ್ತಾರೆ. ಇದು BP ಜಾಸ್ತಿ ಉಪ್ಪು ತಿಂದರೆ ಆಗ್ತದೆ ಅಂತಿರ್ತಾರೆ ನೋಡಿ. ಈ ರೀತಿಯಾಗಿ ದೇಹದ ಸಮತೋಲನವನ್ನು ನಿಯಂತ್ರಿಸ್ಬೇಕಂತಂದರೆ ಅವಶ್ಯಕವಾದ ಲವಣ ಯಾವುದಂದರೆ ಸೋಡಿಯಂ ಆಗಿದೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖ ಪ್ರಶ್ನೆ ಉತ್ತರಗಳನ್ನು ನೋಡಿಕೊಂಡಿದ್ದೀವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಬೇಗನೆ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್. ಅದೇ ರೀತಿಯಾಗಿ ನಾವು ಕೇಳಿರುವಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಇರುವುದೇ ನಿಮಗೋಸ್ಕರ. ಕಮೆಂಟ್ ಮೂಲಕ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಪ್ರಶ್ನೆ ಕೇಳಲಾಗಿದೆ ನೋಡಿ. ಓಕೆ, ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ, ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.